ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇಂದು ಸಂತೋಷವಾಗಿ ಇದ್ದೀರಾ? ಪ್ರತಿದಿನವೂ ನಾವು ಸಂತೋಷವಾಗಿರಬೇಕು. ಆದ್ದರಿಂದಲೇ ನೋಡಿರಿ, ದೇವರು ನಾನಿನೊಟ್ಟಿಗೆ ನಡೆಯುವ ಒಬ್ಬ ದೇವರು, ಯೇಸುವಿನೊಟ್ಟಿಗೆ ನಡೆಯುವಂತ ಒಂದು ಅನುಭವದಲ್ಲಿ ನಾವು ಬಾಳಬೇಕು. ಪ್ರತಿದಿನ ಆತನೊಟ್ಟಿಗೆ ನಾವು ದಿನವನ್ನು ಆರಂಭಿಸಬೇಕು, ಆತನೊಟ್ಟಿಗೆ ಮುಗಿಸಬೇಕು. ಆತನು ಎಲ್ಲಾ ಸ್ಥಳದಲ್ಲೂ ಸಂಗಡ ಇರುವನು, ಸರಿನಾ? ಆದ್ದರಿಂದ ನೀವು ಸೋತು ಹೋಗದೆ ಯಾವಾಗಲೂ ಯೇಸುವನ್ನು ಹೃದಯದಲ್ಲಿ ನೆನೆಸಿಕೊಳ್ಳಬೇಕು. ನೀವು ಆಶೀರ್ವದಿಸಲ್ಪಟ್ಟವರಾಗಿ ಇರಬೇಕೆಂದು ತಾನೇ ಬಯಸುತ್ತೀರಿ. ಮಗಳೇ, ನೀನು ಆಶೀರ್ವದಿಸಲ್ಪಟ್ಟ ಮಗಳು, ಮಗನೇ, ನೀನು ಆಶೀರ್ವದಿಸಲ್ಪಟ್ಟ ಮಗನು ಎಂದು ಯೇಸುವಿನ ನಾಮದಲ್ಲಿ ನಾನು ಹೇಳುತ್ತೇನೆ. ನೀವು ಭಾಗ್ಯವಂತರು. ಹಾಗಾದರೆ ಯಾರು ಭಾಗ್ಯವಂತರು ಎಂದು ವಾಕ್ಯ ಹೇಳುತ್ತದೆ? ಒಂದು ವಾಕ್ಯವನ್ನು ನೋಡಿರಿ, ರೋಮಾಪುರದವರಿಗೆ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಧನ್ಯರು ಅಂದರೆ ಆಶೀರ್ವದಿಸಲ್ಪಟ್ಟವರು ಎಂದು ಅರ್ಥ. ನಾವು ಸಾಧಾರಣವಾಗಿ ಏನಂದುಕೊಳ್ಳುತ್ತೇವೆ? ದೊಡ್ಡ ಮನೆ ಇದೆ, ಸೌಕರ್ಯಗಳಿದೆ, ಕೆಲಸ, ಸಂಪಾದನೆ, ಹಣ, ಕಾರಿದೆ, ಅವರೇ ಧನ್ಯರು, ಅವರೇ ಆಶೀರ್ವದಿಸಲ್ಪಟ್ಟವರು ಅಂದುಕೊಳ್ಳುತ್ತೇವೆ. ಹಾಗಲ್ಲ. ಅದೆಲ್ಲವೂ ನೆಲೆಯಾಗಿ ಇರದೇ ಇರುವಂಥದ್ದು. ಇಂದು ಒಬ್ಬನ ಕೈಯಲ್ಲಿರುತ್ತದೆ, ನಾಳೆ ಮತ್ತೊಬ್ಬನ ಕೈಯಲ್ಲಿರುತ್ತದೆ. ಎಷ್ಟು ದೊಡ್ಡ ದೊಡ್ಡ ಉದ್ಯಮ ನಡೆಸುವವರು ದಿವಾಳಿಯಾಗಿ ದೇಶವನ್ನು ಬಿಟ್ಟು ಓಡುವ ಪರಿಸ್ಥಿತಿಯನ್ನೆಲ್ಲ ನಾವು ನೋಡುತ್ತೇವಲ್ಲ. ಹಾಗಾದ್ರೆ ಅದಲ್ಲ ನಿಜವಾದ ಆಶೀರ್ವಾದ. ನಿಜವಾದ ಆಶೀರ್ವಾದ ದೇವರಿಂದ ಆಶೀರ್ವದಿಸಲ್ಪಟ್ಟವರು ಅಂದರೆ ಯಾರು ಗೊತ್ತಾ? ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ, ಯಾರ ಅಪರಾಧಗಳು ಪರಿಹಾರವಾಗಿದೆಯೋ ಅವರೇ ನಿಜವಾಗಿ ಆಶೀರ್ವದಿಸಲ್ಪಟ್ಟವರು. ಅವರ ಹೃದಯದಲ್ಲೇ ಸಮಾಧಾನವಿರುತ್ತದೆ, ನೆಮ್ಮದಿ ಇರುತ್ತದೆ, ದೊಡ್ಡ ಸಂತೋಷವಿರುತ್ತದೆ. ನೀವು ಅಂತಹ ಒಂದು ಅನುಭವವನ್ನು ಹೊಂದಿದ್ದೀರಾ? ನಿಮ್ಮ ಪಾಪವು ಕ್ಷಮಿಸಲ್ಪಟ್ಟಿದೆಯಾ? ನಿಮ್ಮ ಅಪರಾಧಗಳು ಪರಿಹಾರವಾಗಿದೆಯಾ? ಯಾರು ಕ್ಷಮಿಸುವರು? ಹೇಗೆ ಪರಿಹಾರವಾಗುವುದು? ಎಷ್ಟು ಹಣ ಕೊಟ್ಟು ನಾನು ಪರಿಹಾರ ಮಾಡಬೇಕು? ಹಣ ಕೊಟ್ಟೆಲ್ಲ ಪಾಪ ಪರಿಹಾರ ಮಾಡಲಾಗದು. ನೀವು ಪರಿಹಾರ ಎಂಬ ಹೆಸರಿನಲ್ಲಿ ಎಷ್ಟೇ ಹಣ ಖರ್ಚು ಮಾಡಿದರೂ ಪಾಪ ಕ್ಷಮಿಸಲ್ಪಡದು. ಪಾಪ ಪರಿಹಾರ ಉಚಿತ. ಅದು ದೇವರು ನಮಗೆ ಕೊಡುವ ಆಶೀರ್ವಾದ. ಯಾರು ಕ್ಷಮಿಸಬಹುದು ಗೊತ್ತಾ? ನಮ್ಮ ಪಾಪಕ್ಕಾಗಿ ಯಾರು ಪರಿಹಾರವನ್ನು ಮಾಡಿದ್ದಾರೋ ಅವರೇ ಪಾಪವನ್ನು ಕ್ಷಮಿಸಬಹುದು. ಯೇಸು ಕ್ರಿಸ್ತನು ನಮ್ಮ ಪರಿಹಾರಿ ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ರಕ್ತಧಾರೆ ಇಲ್ಲದೆ ಪಾಪ ಕ್ಷಮಾಪಣೆ ಉಂಟಾಗುವುದಿಲ್ಲ. ಹಾಗಾದರೆ ಒಬ್ಬ ವ್ಯಕ್ತಿಯ ಪಾಪ ಕ್ಷಮಿಸಲ್ಪಡಲು ಒಬ್ಬ ಮನುಷ್ಯನ ರಕ್ತ ಸುರಿಸಲ್ಪಡಬೇಕು. ಆ ರಕ್ತ ಪರಿಶುದ್ಧವಾದದ್ದಾಗಿ ಇರಬೇಕೆಂದು ವೇದಗಳು ಹೇಳುತ್ತವೆ. ಭೂಮಿಯ ಮೇಲೆ ನಾವು ಯಾವ ಮನುಷ್ಯರು ಪರಿಶುದ್ಧರು? ಎಲ್ಲರೂ ಕೂಡ ಪಾಪಿಗಳ. ಹಾಗಾದರೆ ಏನು ಮಾಡುವುದು? ಆದ್ದರಿಂದಲೇ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದು ಪರಿಶುದ್ಧವಾದ ಜೀವಿತವನ್ನು ಜೀವಿಸಿ ತನ್ನ ಪರಿಶುದ್ಧವಾದಂಥ ರಕ್ತವನ್ನು ಸುರಿಸಿದನು. ಆದ್ದರಿಂದಲೇ ಸತ್ಯವೇದ ಹೇಳುತ್ತದೆ, ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪಗಳನ್ನು ನಿವಾರಿಸಿ ನಮ್ಮನ್ನು ಶುದ್ಧೀಕರಿಸುತ್ತದೆ. ಯೇಸುವೆ, ನಾನು ಪಾಪಿಯೇ, ನನಗಾಗಿ ನೀವು ಶಿಲುಬೆಯಲ್ಲಿ ರಕ್ತ ಸುರಿಸಿ ಪರಿಹಾರವನ್ನು ಉಂಟು ಮಾಡಿದಿರಿ. ನಿಮ್ಮ ರಕ್ತದಿಂದ ನನ್ನನ್ನು ತೊಳೆಯಿರಿ, ನನ್ನ ಪಾಪವನ್ನು ಕ್ಷಮಿಸಿರಿ. ಪಾಪವನ್ನು ಅರಿತು ಅರಿಕೆ ಮಾಡಿ ಮನತಿರುಗಿ ಪ್ರಾರ್ಥಿಸುವಾಗ ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪಗಳನ್ನು ನಿವಾರಿಸಿ ನಮ್ಮನ್ನು ಶುದ್ಧೀಕರಿಸುತ್ತದೆ. ಹಾಗೆ ಯೇಸುವನ್ನು ಸ್ವೀಕರಿಸಿಕೊಳ್ಳುವಾಗ ನಮ್ಮ ಪಾಪಗಳನ್ನು ಆತನು ಮುಚ್ಚಿ ಹಾಕುವನು. ಆತನ ರಕ್ತ ಮುಚ್ಚಿ ಹಾಕುತ್ತದೆ. ಅವರೇ ಭಾಗ್ಯವಂತೆಯರು, ಅವರನ್ನೇ ದೇವರ ಮಕ್ಕಳು ಎಂದು ಹೇಳಬಹುದು. ಆ ಅನುಭವ ನಿಮಗೆ ಇದೆಯಾ? ಹಾಗೆ ಇಲ್ಲದೇ ಇದ್ದರೆ ಇಂದು ಹೇಳಿರಿ, ದೇವರೇ, ಯೇಸುವೆ, ನನಗಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿದಿರೆ, ನಿಮ್ಮ ರಕ್ತದಿಂದ ನನ್ನ ಹೃದಯವನ್ನು ತೊಳೆಯಿರಿ, ನನ್ನ ಪಾಪಗಳನ್ನು ತೊಳೆಯಿರಿ, ನನ್ನ ಅಪರಾಧಗಳನ್ನು ಕ್ಷಮಿಸಿರಿ. ನಾನು ಹೀಗೆ ಪಾಪ ಅಂದರೆ ಕೊಲೆ ಮಾಡುವುದು, ಕೊಳ್ಳೆ ಹೊಡೆಯುವುದು, ಇದನ್ನೇ ಪಾಪ ಅಂದುಕೊಳ್ಳುತ್ತೇವೆ. ಅಲ್ಲ, ಮನುಷ್ಯನ ಹೃದಯದಿಂದ ದುಷ್ಟ ಆಲೋಚನೆ, ವ್ಯಭಿಚಾರ, ವೇಷಿತನ, ಅಶುದ್ಧ, ಕಾಮಾಭಿಲಾಷೆ, ಹಮ್ಮಿನ ಕಣ್ಣುಗಳು, ದೂಷಣೆ, ಹಗೆತನ ಇದೆಲ್ಲವೂ ಹೊರಟು ಬರುತ್ತದೆ. ಅದು ಮನುಷ್ಯನನ್ನು ಹೊಲೆ ಮಾಡುತ್ತದೆ ಎಂದು ಯೇಸುವೆ ಹೇಳಿದ್ದಾನೆ. ಹಾಗಾದರೆ ಹೃದಯದಿಂದ ಹೊರಟು ಬರುವಂತ ಇಚ್ಛೆಗಳು, ಅಹಂಕಾರ, ಹೊಟ್ಟೆ ಕಿಚ್ಚು, ಆ ರೀತಿಯಾದ ಆಸೆಗಳು, ಲೌಕಿಕ ಕಾರ್ಯಗಳು, ಈ ಪಾಪಗಳೆಲ್ಲ ನನ್ನ ಹೃದಯದಲ್ಲಿದೆ. ಇಂಥ ಎಲ್ಲ ಪಾಪಗಳನ್ನು ಕ್ಷಮಿಸಿರಿ, ನಿಮ್ಮ ರಕ್ತದಿಂದ ನನ್ನ ಹೃದಯವನ್ನು ತೊಳೆಯಿರಿ, ನನ್ನ ಪಾಪವನ್ನು ನೀವು ಮುಚ್ಚಿ ಹಾಕಿರಿ ಎಂದು ಪ್ರಾರ್ಥಿಸಿದರೆ ಯೇಸು ಕ್ರಿಸ್ತನು ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮಗೆ ಹೊಸ ಹೃದಯವನ್ನು ಕೊಡುವನು. ಅದುವೇ ಶುದ್ಧೀಕರಿಸಲ್ಪಟ್ಟ ಹೃದಯ. ಅದುವೇ ಸಮಾಧಾನ ತುಂಬಿದ, ಮನಃಶಾಂತಿ ತುಂಬಿದ ಹೃದಯ. ಅದುವೇ ದೈವಿಕ ಸಮಾಧಾನ ತುಂಬಿದ ಹೃದಯ. ಅವರೇ ಭಾಗ್ಯವಂತೆಯರು. ನೀವು ಹೊಂದಿಕೊಂಡಿದ್ದರೆ ದೇವರನ್ನು ಸ್ತುತಿಸಿ, ಇದುವರೆಗೂ ಹೊಂದಿಕೊಳ್ಳದೇ ಇದ್ದರೆ ಹೃದಯದಲ್ಲಿ ಕೈಯಿಟ್ಟುಕೊಂಡು
ಯೇಸುವೆ, ನಿಮ್ಮ ರಕ್ತದಿಂದ ನನ್ನನ್ನು ತೊಳೆಯಿರಿ, ನನ್ನ ಪಾಪಗಳನ್ನು ಮುಚ್ಚಿ ಹಾಕಿರಿ, ನನಗೆ ಪಾಪದಿಂದ ಬಿಡುಗಡೆ ಕೊಡಿ ಎಂದು ಪ್ರಾರ್ಥಿಸಿ ಇಂದಿನಿಂದ ನೀವು ಆಶೀರ್ವದಿಸಲ್ಪಟ್ಟವರಾಗಿ ಇರುತ್ತೀರಿ. ಪ್ರಾರ್ಥಿಸೋಣವಾ? ಯೇಸುವೆ, ನನಗಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ನನ್ನ ಪಾಪವನ್ನೆಲ್ಲ ಹೊತ್ತು ತೀರಿಸಿದಿರಿ. ನನ್ನ ಹೃದಯವನ್ನು ನಿಮ್ಮ ರಕ್ತದಿಂದ ತೊಳೆಯಿರಿ. ನಾನು ಮಾಡಿದ ಎಲ್ಲಾ ಪಾಪಗಳು, ನನ್ನ ಜನ್ಮ ಪಾಪ, ಕರ್ಮ ಪಾಪ, ಮಾಡಿದ ಪಾಪ ಎಲ್ಲವನ್ನು ನಿಮ್ಮ ರಕ್ತದಿಂದ ತೊಳೆದು ನನ್ನನ್ನು ಶುದ್ಧೀಕರಿಸಿ ಆ ಪಾಪವನ್ನೆಲ್ಲ ಮುಚ್ಚಿ ಹಾಕಿರಿ. ಆ ನಿಜವಾದ ಸಮಾಧಾನ, ಸಂತೋಷವನ್ನು ನನಗೆ ಕೊಡಿರಿ. ನನ್ನ ಹೃದಯದಲ್ಲಿ ಬಂದು ವಾಸ ಮಾಡಿರಿ. ನೀವದನ್ನು ಮಾಡಿದಿರಿ, ನಿಮಗೆ ವಂದನೆ. ನನ್ನ ಪಾಪಗಳನ್ನು ಕ್ಷಮಿಸಿದಿರಿ. ನನ್ನನ್ನು ಭಾಗ್ಯವಂತನಾಗಿ ಭಾಗ್ಯವಂತೆಯಾಗಿ ಮಾಡಿದಿರಿ, ಅದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.